ನಾಡಿನಾದ್ಯಂತ 45 ಸಿನಿಮಾದ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ. ರಿಲೀಸ್ಗಿಂತ ಒಂದು ದಿನದ ಮುಂಚಿತವಾಗಿ ಪೇಯ್ಡ್ ಪ್ರೀಮಿಯರ್ ಶೋ ಅನ್ನ ಕರ್ನಾಟಕದಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಬೆಂಗಳೂರಿನಾದ್ಯಂತ ಅಭಿಮಾನಿಗಳಿಗೋಸ್ಕರ 45 ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಅನ್ನು ಹಮ್ಮಿಕೊಂಡಿದ್ದಾರೆ. ನಗರದ ಪ್ರಸನ್ನ ಥಿಯೇಟರ್ನಲ್ಲಿ ವಿಶೇಷವಾಗಿ ದೋಸೆ ಕ್ಯಾಂಪ್ ಅನ್ನ ಹಮ್ಮಿಕೊಂಡು ಅವರಿಗೆ ದೋಸೆಯನ್ನ ತಿನ್ನಿಸಿ ಅದಾದ ನಂತರ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ಅಭಿಮಾನಿಗಳಿಗೆ 45 ಸಿನಿಮಾದ ಒಂದು ಭರ್ಜರಿ ರಸದೌತಣವನ್ನು ನೀಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಮಗೆ ಸಿನಿಮಾಟೋಗ್ರಾಫರ್ ಸತ್ಯ ಹೆಗ್ಡೆ ಸರ್ ಹಾಗೇನೆ ಅದ್ರ ಜೊತೆಗೆ ಶಿವಣ್ಣನ ಆಪ್ತರು ಪ್ಲಸ್ ನಿರ್ಮಾಪಕರಾಗಿರುವಂತಹ KP ಶ್ರೀಕಾಂತ್ ಸರ್ ಸಿಕ್ಕಿದ್ದಾರೆ. ಈ ದೋಸೆ ಕ್ಯಾಂಪ್ ಬಗ್ಗೆ ಆಗಿರ್ಬೋದು, 45 ಸಿನಿಮಾದ ಬಗ್ಗೆ ಆಗಿರ್ಬೋದು, ಅವರ ಒಪಿನಿಯನ್ಸ್ ಆಗಿರ್ಬೋದು ಅಂಡ್ ಹಾಗೇನೆ ಏನು ಹೇಳ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತುಂಬಾ ಖುಷಿ ಆಯ್ತು. ಬಿಕಾಸ್ ಯಾಕಂದ್ರೆ ಒಂದು ದಿನದ ಮುಂಚಿತವಾಗಿ ನೀವು ಬಂದು 45 ಸಿನಿಮಾ, ಯಾಕಂತಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ದಿಗ್ಗಜರು ನೋಡಿದ್ವಿ ಅಥವಾ ಇನ್ನೊಂದಷ್ಟು ಸಿನಿಮಾಗಳು ನೋಡಿ, ಮಲ್ಟಿ ಸ್ಟಾರರ್ ಸಿನಿಮಾಗಳು ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ಮರುಕಳಿಸ್ತಾ ಇದೆ. ಯಾಕಂದ್ರೆ 3 ಜನ ನಾಯಕರು, ಅದ್ರ ಜೊತೆಗೆ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವಂತದ್ದು ಹೆಂಗ್ ಅನ್ನಿಸ್ತಿದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ಅದೇ ಹೇಳಿದ್ ನೋಡಿ, ಈ ಥರ ಸಿನಿಮಾಗಳು ಬಂದರೆ ಎಷ್ಟು ಜನಕ್ಕೆ ನೋಡಿ ನಿಮಗೇನೇನೆ ದೋಸೆ ಮಾಡೋರಿಂದ ಹಿಡಿದು ಅಭಿಮಾನಿಗಳು ದೋಸೆ ಮಾಡಿಸ್ತಾ ಇದ್ದಾರೆ. ರಾಜೇಶ್ ಮತ್ತು ಚೇತು ಅಂತ ದೋಸೆ ಮಾಡೋರಿಂದ ಹಿಡಿದು ತಿನ್ನೋವ್ರಿಗೆ, ಟಿಕೆಟ್ ಅವ್ರಿಗೆ, ಪೋಸ್ಟ್ ಫ್ರಂಟ್ಸ್ ಅವ್ರಿಗೆ, ಬ್ಯಾನರ್ಸ್ ಕಟ್ಟೋರಿಗೆ, ಕಟೌಟ್ ಹಾಕೋರಿಗೆ, ಆರಾಮ್ ಮಾಡೋರಿಗೆ ಎಷ್ಟು ಜನ ಸಿನಿಮಾನ ಡಿಪೆಂಡ್ ಆಗಿದ್ದಾರೆ. ಈ ಥರ ಮಲ್ಟಿ ಸ್ಟಾರರ್ ಮೂವಿ ಬಂದರೆ ಅಭಿಮಾನಿಗಳಿಗೂ ಖುಷಿಯಾಗುತ್ತೆ, ಚಿತ್ರಮಂದಿರದವ್ರಿಗೂ ಖುಷಿಯಾಗುತ್ತೆ. ಕನ್ನಡ ಚಿತ್ರರಂಗ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಆಸೆ ಪಟ್ಟಿದ್ರು ಸುವರ್ಣ ಯುಗದಲ್ಲಿ ನಡಿಬೇಕು ಅಂತ ಅದೆಲ್ಲ ಸಾಕಾರ ಆಗುತ್ತೆ. ಇಷ್ಟು ಅಭಿಮಾನಿಗಳ ಕ್ರೇಜ್ ಅನ್ನ ನೋಡಿ ಒಂದು ದಿನ ರಿಲೀಸ್ ಇನ್ನು ನಾಳೆ ಇದೆ. ಸೊ ಒಂದು ದಿನ ಮುಂಚಿತವಾಗಿ ಪೇಯ್ಡ್ ಪ್ರೀಮಿಯರ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಈ ಅಭಿಮಾನಿಗಳ ಕುತೂಹಲ ನೋಡಿ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ಅದೇ ಹೇಳಿದ್ದು, ಈ ಥರ ಎನ್ಕರೇಜ್ ಆಗುತ್ತೆ. ನಾವು ಒಳ್ಳೆ ಸಿನಿಮಾ ಮಾಡೋಣ, ಜನ ಇದ್ದಾರೆ ನೋಡೋಕ್ಕೆ, ನಾವು ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅಂತ ಹೇಳಬಾರ್ದು. ನೋಡಿ ಇವಾಗ ಯಾಕೆ ಬಂದರು, ಪ್ರಾಮಾಣಿಕ ಪ್ರಯತ್ನ, ಇಂಥ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗೂ ಜನ ಬರ್ತಾರೆ. ಅವ್ರ ತಕ್ಕಂಗೆ ನಾವು ಅವ್ರ ನಿರೀಕ್ಷೆಗೆ ತಕ್ಕಂಗೆ ಫಿಲಮ್ ಮಾಡಬೇಕಷ್ಟೇ. ಸರ್, ನೀವು ಸಿನಿಮಾ ನೋಡಿದ್ರ ಅಥವಾ ಅಭಿಮಾನಿಗಳೊಟ್ಟಿಗೆ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರಾ? ನಾನು ಅಭಿಮಾನಿಗಳೊಟ್ಟಿಗೆ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ರುದ್ರ ತಾಂಡವನ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಖಂಡಿತ ಅದೇ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾಳೆ ತ್ರಿವೇಣಿಯಲ್ಲೂ ನೋಡ್ತಾ ಇದ್ದೀನಿ. ಸಿನಿಮಾ ಮೊದಲನೆಯಿಂದ ಲಾಸ್ಟ್ವರೆಗೂ ನೋಡಿರೋರು ನೋಡಿ ಇಲ್ಲೇ ಇದ್ದಾರೆ. ಇವರೇ ಈ ಚಿತ್ರದ ಕ್ಯಾಮ್ರಾಮನ್. ಹೌದು, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ಅವ್ರು ಏನು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವರ ಕ್ಯಾಮ್ರಾ ಕೈ ಚಳಕ, ಅದ್ರ ಜೊತೆಗೆ CG ವರ್ಕ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ನಿನ್ನೆ ನಾವೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವತ್ತು ಅಭಿಮಾನಿಗಳ ಒಂದು ಉತ್ತರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ. ಬಿಕಾಸ್ ಯಾಕಂತಂದ್ರೆ ಆಲ್ರೆಡಿ ಮೀಡಿಯಾದವರ ಶೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ, ಅವರ ರೆಸ್ಪಾನ್ಸ್ ಎಲ್ಲಾನು ಕೂಡ. ಹೆಂಗ್ ಅನ್ನಿಸ್ತಿದೆ ಸರ್, ನೀವು ತೆಗೆದಿರುವಂತಹ ಕಷ್ಟ ಇವತ್ತು ಪ್ರತಿಫಲ ಸಿಗ್ತಾ ಇದೆ? ಈ ದಿನನೇ ಕಾಯ್ತಾ ಇದ್ವಿ. ಯಾಕಂದ್ರೆ ಇಷ್ಟೆಲ್ಲ ಮಾಡಿದೀವಿ, 3 ವರ್ಷದಿಂದ ಸಿನಿಮಾ ಮಾಡಿಕೊಂಡು. ಸೊ ಜನ ಅದನ್ನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಯಾಕಂದ್ರೆ ಅಭಿಮಾನಿಗಳಿಂದ ಮಾಡಿರೋದ್ರಿಂದ ಅವ್ರು ಇದು ನೋಡಿ ಒಂದೊಂದು ಸೀನ್ ಹೆಂಗೆ ಎಂಜಾಯ್ ಮಾಡ್ತಾರ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅದು ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಒಬ್ಬ ನಾಯಕನಿಗೆ ಕ್ಯಾಮ್ರಾ ಕೈ ಚಳಕದ ಮೂಲಕ ಸೆರೆ ಹಿಡಿಯುವಂಥದ್ದು ಒಂದು ವಾಡಿಕೆ ಇರುತ್ತೆ. ಆದ್ರೆ ಇದರಲ್ಲಿ 3 ನಾಯಕರಿಗೆ ನಿಮ್ಮ ಒಂದು ಕ್ಯಾಮ್ರಾ ಕಣ್ಣಲ್ಲಿ ಸುಂದರವಾಗಿ ತೋರಿಸುವಂತಹ ಅನುಭವ, ಆ ಅನುಭವದ ಬಗ್ಗೆ ಹೇಳೋದಾದ್ರೆ? ಅದು ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ತರ ಮಲ್ಟಿ ಸ್ಟಾರ್ ಸಿನಿಮಾಗಳು ಕಡಿಮೆನೆ ನಮ್ಮ ಇದರಲ್ಲಿ, ಬಟ್ ಆಗ್ತಾ ಇರೋದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅದರಲ್ಲೂ ಈ ತರ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟ್ ಇರೋ ಸಿನಿಮಾದಲ್ಲಿ ನಾನು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡೋದು ನನ್ನ ತುಂಬಾ ಸಂತೋಷದ ವಿಷಯ. ಅದನ್ನ ಎಷ್ಟು ಚೆನ್ನಾಗಿ ನಾವು ಪೋರ್ಟ್ರೇ ಮಾಡಕ್ಕಾಗತ್ತೆ ಅದನ್ನ ಮಾಡಿದೀವಿ. ಅದನ್ನ ತೋರ್ಸಕ್ಕೆ ಇವತ್ತು ಕಾಯ್ತಾ ಇದ್ದೀನಿ. ನೋಡಿ ಅವ್ರಿಗೆ ಖುಷಿ ಆದ್ರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೊಂದೇನಿಲ್ಲ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಶಿವತಾಂಡವ ಆಗಿರ್ಬೋದು, ಒಪ್ಪಿ ಅವರ ಒಂದು ಆ ಡೈಲಾಗ್ ಡೆಲಿವರಿ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರ ಇನ್ನೋಸೆನ್ಸ್ ಆಗಿರ್ಬೋದು, ಏನು ಹೇಳ್ತೀರಾ? ನಾವು ತೆಗಿಬೇಕಾದ್ರೆ ಏನ್ ಎಂಜಾಯ್ ಮಾಡಿದ್ವಿ, ರೀಡಿಂಗ್ ಕೊಟ್ಟಾಗ ಏನ್ ಎಂಜಾಯ್ ಮಾಡಿದ್ವಿ, ಅದು ಇವಾಗ ರಿಫ್ಲೆಕ್ಟ್ ಆದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದೇನಿಲ್ಲ. ಸೊ ಅದು ಆಗೇ ಆಗತ್ತೆ. ನಮ್ಗಾಗಿರೋ ರೋಮಾಂಚನ ಅವ್ರಿಗೆ ಆಗ್ಲೇಬೇಕನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಎಸ್, ದೋಸೆ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅವ್ರಿಗೆಲ್ಲ ಅಭಿಮಾನಿಗಳು ದೊಡ್ಡವ್ರ ಥರ. ಅವ್ರು ರಾಜ್ಕುಮಾರ್ ಅವರು ಅನ್ನದಾತರು ಅನ್ನೋರು. ಆ ಥರ ಬರೋ ಅಭಿಮಾನಿಗಳಿಗೆಲ್ಲ ದೋಸೆ ಕೊಟ್ಟು ತೃಪ್ತಿಯಿಂದ ಸಿನಿಮಾ ನೋಡಲಿ ಅಂತ ಒಂದು ಆಸೆಯಿಂದ ರಾಜೇಶ್ ಮತ್ತು ಚೇತು ಎಲ್ಲ ಹುಡುಗರು ಸೇರಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥವ್ರು ಇರೋದ್ರಿಂದ ಚಿತ್ರರಂಗ ಇನ್ನೂ ಸುಭಿಕ್ಷವಾಗಿದೆ. ಈ ಥಾಟ್ ನಿಮ್ಗೆ ಏನಕ್ಕೆ ಬಂತು? ಯಾಕಂತಂದ್ರೆ ಬರುವಂತವ್ರಿಗೆ ಅನ್ನವನ್ನ ಬಡಿಸಿ ಅದಾದ ನಂತರ ಸಿನಿಮಾದ ಮನರಂಜನೆಯ ರಸದೌತಣವನ್ನ ಬಡಿಸುವಂತ ಥಾಟು. ಸರ್, ಇವತ್ತಿಗೆ 1 ವರ್ಷ ಆಯಿತು. ಅದೇ ಶಿವಣ್ಣವ್ರಿಗೆ ಆರೋಗ್ಯ ಕೆಟ್ಟಿ ಆಪ್ರೇಷನ್ ಆಗಿ, ಅದು ಅವ್ರು ಬಂದಮೇಲೆ ಈ ಥರ ಒಂದು ಮಾಡೋಣ ಪ್ಲ್ಯಾನು, ನಾವು 4 ಜನಕ್ಕೆ ದೋಸೆ ಕೊಡೋಣ ಅಂತ ಒಂದು ಐಡಿಯಾ ಬಂತು. ನಾನಾಗಿರ್ಬೋದು, ನಮ್ಮ ರಾಜೇಶ್, ಇವರು ಕಿರಣ್, ನಂಜುಂಡ ಎಲ್ಲ ಸೇರಿ ಒಂದು ಮಾತಾಡ್ಕೊಂಡು ಸರ್ ಇವತ್ತೇ ಮಾಡ್ಬೇಕು ಪ್ರೀಮಿಯರ್ಗೆ ಅಂದ್ಬಿಟ್ಟು ಮಾಡಿದ್ವಿ. ಎಷ್ಟು ದಿನಗಳಿಂದ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದ್ರಿ ಸರ್? ಇದು 1 ಮಂತಿಂದ ಸರ್ ಇದೇ ಮಾಡಬೇಕು. ಅದು ಪ್ರೀಮಿಯರ್ ಮುಂಚೆ ಫ್ಯಾನ್ ಶೋಗೆ ಮಾಡೋಣ ಅನ್ಕೊಂಡು, ಯಾವಾಗ ಪ್ರೀಮಿಯರ್ ಹೇಳಿದ್ರು ಆಗ ಪ್ರೀಮಿಯರ್ ಮಾಡೋಣ ಅಂತ ಬಿಟ್ಟಿದ್ದೀವಿ ಸರ್.
ಈಗ ಸಾಮಾನ್ಯವಾಗಿ ಏನಂತಂದ್ರೆ ಪೇಡ್ ಪ್ರೀಮಿಯರ್ ಶೋಗೆ ಒಂದಷ್ಟು ಜನ ಬರ್ತಾರೆ, ಇಲ್ಲೇನೆ ಕೆಲವೊಬ್ಬರು ಟಿಕೆಟ್ ಅನ್ನು ತಗೊಳ್ಳೋದಕ್ಕೆ ಬರ್ತಾರೆ. ಸೊ ಅಂತವ್ರಿಗೆ ನಿಮ್ಗೆ ಒಂದು ಅಂದಾಜು ಎಷ್ಟು ಜನಕ್ಕೆ ಮಾಡಿಸ್ಬೇಕು ಅನ್ನುವಂಥ ಒಂದು ಗೆಸ್ಟ್ ಅನ್ನ ಮಾಡ್ಕೊಂಡಿದ್ರಿ? ಸರ್ 1100 ಮಾಡ್ತೀವಿ ಸರ್. ಏನು ಥಿಯೇಟ್ರಲ್ಲಿ ಜನ ಇದ್ದಾರೆ ಬರ್ತಾರೆ ಅಷ್ಟು ಜನಕ್ಕೂ ಮಾಡಿಸಿದ್ವಿ ಸರ್. ಅದ್ರ ಬಿಟ್ಟು ಬೇರೆ ವ್ಯವಸ್ಥೆಯನ್ನು ಏನೇನು ಮಾಡ್ಲಾಗ್ತದೆ? ಆಗಲೇ ಆಲ್ರೆಡಿ ಪೂಜೆ ಎಲ್ಲ ಕೂಡ ಮಾಡಿಬಿಟ್ಟು ಶುರು ಮಾಡಿದ್ರಿ. ಸೊ ಏನು ಹೇಳ್ತೀರಾ? ಅದೇ ಸರ್, ಫಸ್ಟ್ ಅಣ್ಣವ್ರಿಗಾಗಲಿ ಅಪ್ಪು ಸರ್ಗಾಗಲಿ ಅವ್ರ ಮುಖಾಂತರ ಫಸ್ಟ್ ಅವ್ರಿಗೆ ಮಾಡಿ ಆಮೇಲೆ ಇದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ನಮ್ಮ ಪ್ರೋತ್ಸಾಹ ಕೆ ಪಿ ಶ್ರೀಕಾಂತ್ ಅವರಾಗಿರ್ಬೋದು, ಸುದಿ ಅವರಾಗಿರ್ಬೋದು, ಅವ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಸರ್. ನೀವೇನು ಹೇಳ್ತೀರಾ ಸರ್? ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡ್ತಿರೋವಂಥದ್ದು. ಬಿಕಾಸ್ ಯಾಕಂತಂದ್ರೆ ನಾವೆಲ್ಲ ಗೆಳೆಯರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಆದ್ಮೇಲೆ ಕೂಡ ಅದು ಒಂದು ಥಾಟ್ ಬರುವಂಥದ್ದು. ಒಬ್ಬರಿಂದನೇ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಒಂದು ಗೆಳೆತನದ ಒಂದು ಬಾಂಡಿಂಗ್ ಇಲ್ಲಿ ಕಾಣಿಸ್ತಿದೆ. ಒಗ್ಗಟ್ಟಿನ ಬಲವಿದೆ ಸರ್. ಎಲ್ಲ ಮಾಡಬೇಕಲ್ವಾ, ಮಾಡಿ ತೋರ್ಸೋಣ, ಮಾತುಗಳು ಬೇಡ. ಮಾತು ಬೇಡ, ಮಾತು ಕಮ್ಮಿ ಇರಬೇಕು, ಕೆಲಸ ಜಾಸ್ತಿ ಇರಬೇಕು, ಅಷ್ಟೇ ಸರ್ ಹೇಳ್ಬೇಕು ಅಂದರೆ. ಸಿನಿಮಾ ನೋಡೋದಕ್ಕೆ ಎಷ್ಟು ಈಗಲ್ಲಿ ವೆಯ್ಟ್ ಮಾಡ್ತಿದ್ರು? ತುಂಬ ವೆಯ್ಟ್ ಇದೆ ಸರ್. ಇಲ್ಲೇ ನೋಡಿ, ಜನ ನೋಡ್ರೆ ಗೊತ್ತಾಗುತ್ತೆ. ಸರಿ, ನಾ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಫಸ್ಟು ನೋಡ್ಬೇಕು, ಸ್ಟಾರ್ಟ್ ಆಗೋದು ನೋಡ್ಬೇಕು ಅಷ್ಟೇ. ವೆಯ್ಟಿಂಗಲ್ಲಿ ಇದೆ ಸರ್ ನಾವು. ತುಂಬ ಖುಷಿ ಇದೆ ಸರ್. ಯಾಕೆ ಈ ಥಾಟ್ ಬಂತು ಅಂದರೆ ಇದಕ್ಕೆ ಒಂದೇ ರೀಸನು. ಇದೇ ಲಾಸ್ಟ್ ಇಯರು ಸೇಮ್ ಡೇಟಲ್ಲಿ ಶಿವಣ್ಣ ನಮ್ಮದೇ ಒಂದು ಹೊರಗಡೆ ಇದಕ್ಕೆ ಹೋಗಿದ್ರು ಚಿಕಿತ್ಸೆಗೋಸ್ಕರ. ಅದು ಬಂದಿದ್ದು ಇವತ್ತು ನಮಗೆ ಮತ್ತೆ 1 ವರ್ಷ. ನಮಗೆ ಅದು ಗೊತ್ತಿಲ್ಲ. ಬೆಳಿಗ್ಗೆ ಶಿವಣ್ಣ ಟ್ವೀಟ್ ಮಾಡಿದಾಗೆ, ಗೀತಕ್ಕ ಟ್ವೀಟ್ ಮಾಡಿದಾಗೆ ನಮಗೂ ಗೊತ್ತಾಗಿದ್ದು ಇದನ್ನು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು. ಆದರೆ ನಮ್ಮ ಚೇತು ಅವ್ರು ಹೇಳ್ದಂಗೆ ನಾವು ನಾಳೆ ಮಾಡಬೇಕು ಅಂತ ಇತ್ತು. ಯಾವಾಗ ಪ್ರೀಮಿಯರ್ ಶೋ ಪ್ರಸನ್ನ ಅಂತ ನಮಗೆ ಥಿಯೇಟ್ರುಗಳು ತುಂಬ ಕನ್ಫ್ಯೂಷನ್ ಆಗ್ತಾಯಿತ್ತು. ಈ ವೀಕ್ವರೆಗೂ ನಮಗೆ ಥಿಯೇಟ್ರ್ ಯಾವುದು ಅಂತಾನೆ ಇನ್ನವ್ರಿಗೂ ಕನ್ಫರ್ಮೇಷನ್ ಇರಲಿಲ್ಲ. ಸೊ ನಮಗೆ ನಿನ್ನೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಇದನ್ನು ಮಾಡೋಣ, ಹಿಂಗೆ ನಾಳೆ ಮಾಡೋ ಬದಲು ಇವತ್ತೇ ಮಾಡೋಣ. ಯಾಕಂದರೆ ಶಿವಣ್ಣ ಅವ್ರದ್ದು ಈ ಥರ ಒಂದು ಒಳ್ಳೆಯದಾಗಿದೆ, ಇದೊಂದು ಒಳ್ಳೇದಾಗುತ್ತೆ. ಶಿವಣ್ಣನ ಆರೋಗ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಪ್ರೇಯರ್ ಥರ ಇರಲಿ. ಅಪ್ಪು ಸಾರ್ ಕಡೆಯಿಂದ ಶಿವಣ್ಣ ಅಪ್ಪು ಸಾರ್ ಕಡೆಯಿಂದ, ರಾಜಣ್ಣನ ಕಡೆಯಿಂದ ನಮ್ದೊಂದು ಪ್ರೇಯರು, ಅವ್ರಿಗೊಂದು ಬ್ಲೆಸ್ಸಿಂಗ್ ಮಾಡಿ ನೀವು ಅನ್ನೋ ಥರ ನಾವು ಪ್ಲ್ಯಾನ್ ಮಾಡಿದ್ದು ಸರ್. ಇದು ಅದಕ್ಕೋಸ್ಕರ ಅಷ್ಟೇ ಜನ ಬರ್ದು ಎಲ್ಲ ನಿಮ್ ಮಾಡಿರುವಂತಹ ಒಂದು ದೋಸೆಗಳನ್ನ ಸವಿತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗುತ್ತೆ ಸರ್. ಎಷ್ಟೇ ಜನ ಬಂದರೂ ಎಂಡವರೆಗೂ ನಾವು ಎಲ್ರಿಗೂ ತೃಪ್ತಿಯಾಗಿ ತಿನ್ನಿಸಿ ನಾವು ಆಮೇಲೆ ಸಿನಿಮಾಗೂ ನೋಡೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಮ್ಮಿನೂ ಆಗಲ್ಲ, ಯಾವುದೇ ಏನೂ ತೊಂದರೆನೂ ಆಗಲ್ಲ. ಬಂದು ಪ್ರತಿಯೊಬ್ಬರಿಗೂ ಸಲ್ಲುತ್ತದು. ಅಣ್ಣ, ಈ ಥರ ದೋಸೆ ಮಾಡಿಸಿರೋದು ಚೇತು ಶಿವಣ್ಣ ಮತ್ತು ರಾಜೇಶ್ ಶಿವಣ್ಣ ಅವರು ತಮ್ಮ ಶ್ರಮಪಟ್ಟು ಎಲ್ಲ ಮಾಡಿಸಿದ್ದಾರೆ. ಅದೊಂದು ಖುಷಿ ನಮಗೆ. ಚೇತು ಶಿವಣ್ಣ, ರಾಜೇಶ್ ಶಿವಣ್ಣ ಮಾಡಿಸಿದ್ದಾರೆ, ಅದೊಂದು ನಮ್ಮ ಖುಷಿ. ಏನಂದರೆ 45 ಎಲ್ಲ ಹೀರೋಗಳ ಮನೆಯವರು ಬರೀ ಶಿವಣ್ಣ. ಆ ಬಾಸ್ ಈ ಬಾಸ್ ಏನಿಲ್ಲ, ಬರೀ ಶಿವಣ್ಣ ಅಷ್ಟೇ. ದೊಡ್ಡ ಮನೆ ದೇವರು ಬರೀ ಶಿವಣ್ಣ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇದಾಗಿತ್ತು ಕೆ.ಪಿ. ಶ್ರೀಕಾಂತ್ ಅವರ ಜೊತೆಗೆ ಸತ್ಯ ಹೆಗಡೆ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.